ಅಷ್ಟು ಕೊಳಿತಿರೋ ದುಡ್ಡಲ್ಲಿ ನಿಮ್ಗಂತೂ ತನ್ನ ಹಾಕಿದ್ರೆ ನಮ್ಮ ಗಂಟೇನೂ ಕರಗಿ ಹೋಗಲ್ಲ. ಜೊತೆಗೆ ನೀವು ಅಲ್ಲಿ ಬಂದಿದ್ದರೆ ಮಮ್ಮಿ ಅಜ್ಜಿಗೂ ಕಂಪ್ನಿ ಆದಂಗೆ ಆಗುತ್ತೆ. ಅವ್ರ ಜೊತೆ ವಾಕಿಂಗು ಪ್ರವಚನ ಅಂತ ಹೋಗ್ತಾ ಇರ್ಬೋದು. ನೀವೇನು ಯೋಚನೆ ಮಾಡಬೇಡಿ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನೇನು ಹೊರಡ್ತೀನಿ. ಆಯಿತು ಸೂರ್ಯ ಅವರೇ, ಹೋಗಿ ಬನ್ನಿ. ಕಾಫಿ ಚೆನ್ನಾಗಿತ್ತು. ಥ್ಯಾಂಕ್ಸ್. ಇವ್ರಿ ನಿರ್ಧಾರ ಅಲ್ಲಿನ್ನೇನು ತೊಂದರೆ ಕಾರಣ ಆಗುತ್ತೋ. ಸುಪ್ರಿಯಾ, ಸುಪ್ರಿಯಾ, ಸೂರಿ, ಏ ಸೂರಿ, ಬರ್ಲೈತಾಗೆ. ಏನಜ್ಜಿ? ಏನ್ಲ ಅವ್ರನ್ನ ಅಟ್ಟಿ ತಾಗ ಬಿಟ್ಟು ಬರೋಕ್ಕೆ ಈಟು ತಾಗ್ಬೇಕಿಲ್ಲ? ಅಯ್ಯೋ, ಅವರು ಏನಾದ್ರು ತಿಂದು ಕಾಫಿ ಕುಡಿದು ಹೋಗುವಂತ ಸಿಕ್ಕಾಪಟ್ಟೆ ಬಲವಂತ ಮಾಡಿದ್ರು. ನೋಡ್ಲಾ ಸುರಿ, ಲಗ್ನಕ್ಕೆ ಮೊದಲು ಆ ಹುಡುಗಿಯ ಜೊತೆ ಈ ಪಾರ್ಟಿ ಓಡಾಡೋದು, ಇಲ್ಲಿ ಗಂಟ ಅವ್ರ ಮನೆಯಾಗಿರೋದು ಚಂದ ಕಾಣಕ್ಕಿಲ್ಲ. ಯಾಕತ್ತೆ? ಯಾಕೆ ಚೆನ್ನಾಗಿರಲ್ಲ? ಅವರಿಬ್ರು ಹೇಗಿದ್ರು ಮದುವೆ ಆಗ್ತಿದ್ದಾರೆ. ಒಟ್ಟಿಗೆ ಓಡಾಡೋದ್ರಿಂದ ಅವ್ರ ಮನೆಗೆ ಹೋಗಿ ಬರೋದ್ರಿಂದ ಏನು ತಪ್ಪಾಗತ್ತೆ? ಅಷ್ಟಕ್ಕೂ ಅವಳು ಆ ಮನೇಲಿರೋದು ಇನ್ನೊಂದು ಸ್ವಲ್ಪ ದಿನ ತಾನೇ. ಅಲ್ಲಿವರೆಗೂ ಓಡಾಡ್ಕೊಂಡು ಇರಲಿ ಬಿಡಿಯತ್ತೆ. ಮದುವೆ ಅಂತ ಆದಮೇಲೆ ಹೀಗೆಲ್ಲ ಓಡಾಡೋಕ್ಕಾಗತ್ತಾ? ಅಪೂರ್ವ ಈ ಮನೆಗೆ ಬಂದಮೇಲೆ ಯಾವತ್ತೋ ಒಂದಿನ ಅವ್ರ ಅಮ್ಮನ ನೋಡೋಕ್ಕೆ ಹೋಗ್ತಾಳೆ ಅಲ್ವೇನೋ ಸೂರಿ? ಇಲ್ಲ ಮಮ್ಮಿ. ಇಲ್ಲ ಅಂದರೆ? ಅಪೂರ್ವ ಅವರಮ್ಮಂಗೆ ಮದುವೆ ಆದಮೇಲೆ ಇಲ್ಲೇ ಬಂದಿದ್ಬಿಡಿ ಅಂತ ಹೇಳಿದ್ದೀನಿ. ಅಪೂರ್ವನ್ ಬಿಟ್ಟು ಅವ್ರಿಗೆ ಬೇರೆ ಯಾರೂ ದಿಕ್ಕಿಲ್ಲ. ಜೊತೆಗೆ ಅಪೂರ್ವನ್ ನೋಡದೆ ಒಂದಿನಾನೂ ಇರೋಕ್ಕಾಗಲ್ವಂತೆ ಅವ್ರಿಗೆ. ಅದಕ್ಕೆ ನಾನು ನಿಮ್ಗಳ ಪರ್ಮಿಷನ್ ತೊಗೊಳ್ದೆ ನೀವೆಲ್ಲ ಒಪ್ಕೊಳ್ತೀರಾ ಅನ್ನೋ ನಂಬಿಕೆಯಿಂದ ನಮ್ಮನೇಲಿ ಇರೋಕ್ಕೆ ಹೇಳಿದೆ ಅವ್ರಿಗೆ. ಏನಂತೀರ ನೀವೆಲ್ಲ? ನಿಮಗೆಲ್ಲ ಒಪ್ಗೆ ತಾನೆ? ಮೊದಲೇ ಮಾತು ಕೊಟ್ಬಿಟ್ಟು ಈಗ ಇಲ್ಲಿಗೆ ಬಂದ್ಬಿಟ್ಟು ನಿಮ್ಗೆಲ್ಲ ಒಪ್ಗೆನಾ ಅಂತ ಕೇಳಿದ್ರೆ ನಾವು ಏನ್ಲಾದಕ್ಕಾಯ್ತದೆ? ನಾವು ಬೇಡ ಅಂತ ಹೇಳಿದ್ರೆ ನೀ ಕೇಳ್ಬಿಟ್ಟಿಯಾ? ಕೇಳ್ದಿಯನ್ಲ ದ್ಯಾವ್ಲಿಗೂ? ನಿನ್ನ ಮಗ ಮಾಡಿರೋ ಎಡವಟ್ಟಿಗೆ ಇಬ್ರಿಬ್ರು ಅಜ್ಜಿರು ಸುಪ್ರಿಯಗೆ ಯಾವ ಹೆಂಗ್ಸಿನ ಜುಟ್ಟು ಯಾರ ಕೈಯಲ್ಲಿ ಇರ್ತದೋ ಈ ಅಡ್ಡಿಲಿ ಯಾರಿಗೆ ಗೊತ್ತು? ಅತ್ತೆ, ಅವ್ರವ್ರ ಜುಟ್ಟು ಅವ್ರವ್ರ ಕೈಯಲ್ಲೇ ಇರುತ್ತೆ. ನೀವೇನು ಹೆದರ್ಕೋಬೇಡಿ. ಅಪೂರ್ವನೂ ಒಳ್ಳೆ ಹುಡುಗಿನೇ, ಸುನಂದನೂ ಒಳ್ಳೆಯವ್ರೆ. ಸೂರಿ, ನಡಿ. ಡಾಕ್ಟ್ರು ಅದೆಂಥದೋ ಟೈಫಾಯ್ಡು ಅಂತಾರೆ. ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಮನುಷ್ಯ ನೀವೆಲ್ಲ? ಮನುಷ್ಯತ್ವ ಅನ್ನೋದೈತಾ ನಿಮ್ಗೆ? ಮಗಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ಅದನ್ನ ಅಂಡುಗೊರ್ಸ್ಕೊಂಡು ಲಗ್ನ ಹಾಕೊಂಡು ಕೈ ಹಿಡ್ಕೊಂಡು ಜಾಲಿಯಾಗಿ ಓಡಾಡ್ತಾವಳಲ್ಲ ಅವಳು, ಆ ಮಗಿ ತಾಯಿ ಆಯ್ತಲ್ಲ.